ಸಸಿ. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಒಂದು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಮಾರ್ನಿಂಗ್ ಅಂದ್ರೆ ಇವಾಗ 9 ಗಂಟೆ ಆಗೈತೆ ರೀ ಟೈಮ್. ಬೆಳಗ್ಗೆ ಸುಜ್ಜುನ ಸಮೂನ ಇಬ್ಬರೂ ಸ್ಕೂಲಿಗೆ ಕಳಿಸಿದೆ. 8:15 ಹೋಗ್ತಾರೆ ರೀ ಇಬ್ಬರು ಇವಾಗ ಒಂದೇ ಸ್ಕೂಲ್ ಅಲ್ರಿ, ಸೇಮ್ ಟೈಮಿಂಗ್. ಅವಾಗ ಚೇಂಜ್ ಆಗ್ತಿತ್ತು. ಸಮ್ಮು ಭಾಳ ಬೇಗ ಹೋಗ್ತಿದ್ಲು, ಈಗ ಇದು ಟೈಮಿಂಗ್ ಚೇಂಜ್ ಮಾಡ್ಯಾರ. ಇಬ್ಬರದು ಒಂದೇ ಟೈಮಿಂಗ್ ಆಗೈತೆ ರೀ. 8:15 ಹೋಗ್ತಾರೆ. ಅವ್ರಿಗೆ ಟಿಫಿನಿಗೆ ಅವಲಕ್ಕಿ ಮಾಡಿಕೊಟ್ನೆ ರೀ. ಆಮೇಲೆ ಡಬ್ಬಿಗೆ ಚಪಾತಿ ಮಾಡಿದ್ನಿ ಅವ್ರಿಗೆ ಮಧ್ಯಾಹ್ನಕ್ಕೆ. ಹೋದ್ರಿ. ಆಮೇಲೆ ಒಂದು ಸ್ವಲ್ಪ ಜೋಳದ ರೊಟ್ಟಿನೂ ಮಾಡಿ ತಗೊಂಡೆ. ಮತ್ತು ಆಮೇಲೆ ಮಧ್ಯಾಹ್ನ ಮಾಡೋಕೆ ಬೇಸರ ಆಗ್ತೈತಿ, ಒಲೆ ಹಚ್ಚಿದ್ನಿ ರೀ, ಮಾಡ್ಕೊಂಡು ತೊಗೊಂಡ್ಬಿಟ್ಟೆ. ಮಾರ್ನಿಂಗ್ ವ್ಲಾಗ್ ಈ ಥರ ಸ್ಟಾರ್ಟ್ ಆಗೈತೆ ರೀ. ಇವಾಗ ಒಂದು ಬ್ಯಾಳಿ ಸಾರು ಮಾಡ್ಕೊಂಡ್ರಾತಂತೇಳಿ ಬ್ಯಾಳೆ ಕುದಿಯೋಕೆ ಇಟ್ಕೊಂಡೇನಿ ರೀ. ಅವ್ರಿಗೆ ಸೌತಿಕಾಯಿ ಪಲ್ಯ ಮಾಡಿದ್ದೆ ಚಪಾತಿ ಜೊತೆ. ರೊಟ್ಟಿ ಭಾಳ ಮಾಡಲಿಲ್ಲ ರೀ, ಸ್ವಲ್ಪ ಮಾಡಿದೆ. ಚಪಾತಿನೂ ಮಾಡ್ಕೊಂಡೇನಿ, ಹೀಗಾಗಿ ರೊಟ್ಟಿ ಸ್ವಲ್ಪ ಮಾಡಿದೆ. ಸೌತಿಕಾಯಿ ಪಲ್ಯ ಮಾಡಿದ್ದೆ. ಅವರಿಬ್ಬರು ಸ್ಕೂಲಿಗೆ ಹೋದ್ರಿ. ಇವಾಗ ಕುಕ್ಕರ್ ಇಟ್ಕೊಂಡೀನಿ. ಸ್ವಲ್ಪ ಬೇಳೆ ಸಾರು ಮಾಡಿದ್ರೆ ಆತಂಥೇಳಿ ನನ್ನ ಕೆಲಸ ಎಲ್ಲ ಮುಗೀತಿ. ಒಂದು ಸ್ವಲ್ಪ ಚಹಾ ಮಾಡ್ಕೊಳಕತ್ತೇನೆ ರೀ. ನಾನು ಆಕಳ ಸೆಟ್ಟಿಗೆ ಹೋಗ್ತೇನೆ ರೀ ಈಗ. ಒಂದು ಸ್ವಲ್ಪ ಅಂದ್ರೆ ನಳ ಬಂದವು, ಮೈ ತೊಳೆ ಆತನ. ಒಂದು ಸ್ವಲ್ಪ ಮಾಡಿದ್ವಿ ಅಂದ್ರೆ ಬೇಗ ಮುಗಿದ್ಬಿಡ್ತದೆ ಅಂಥೇಳಿ. ಆಮೇಲೆ ಬಾಂಡೆ ಭಾಳ ಅದಾವ್ರಿ, ಅವನಿಷ್ಟು ತೊಳ್ಕೊಬೇಕು. ಆಮೇಲೆ ತೊಳ್ಕೊಂಡ್ರಾತು ಬಾಂಡೆ. ಆಮೇಲೆ ಬಟ್ಟೆ ತೊಳೆದು ಆಮೇಲೆ ಮಾಡ್ಕೊಂಡ್ರಾತು. ಮಾಡ್ಕೊಂಬಂದು ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ತೇನೆ ರೀ ನಾನು. ಬರ್ರಿ ನಮ್ಮ ವ್ಲಾಗ್ ಯಾವ ಥರ ಐತೆ ಅಂತ ನೋಡಿರಿ. ತಪ್ಪದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಮನೆಯವರು ಎಣ್ಣೆ ಹೊಡಿಯೋದು ಆಮೇಲೆ ಎಡೆ ಹೊಡಿಯೋದು ಟ್ಯಾಕ್ಟರ್ ರೆಡಿ ಮಾಡತ್ತಾರ್ರಿ. ಅದನ್ನು ಅಂದ್ರೆ ಹೆಸರಿನೊಳಗೆ ಆಮೇಲೆ ಗೊಂಜಾಳ ಒಳಗೆ ಭಾಳ ಕಸ ಆಗೈತಲ್ರಿ, ಅದಕ್ಕೆ ಸ್ಪ್ರೇ ಮಾಡಕ್ಕೆ ಹೊಂಟಾರ್ರಿ. ಅದೊಂದು ಸ್ವಲ್ಪ ಏನೋ ರಿಪೇರಿ ಐತಿ, ಅದನ್ನ ರಿಪೇರಿ ಮಾಡತ್ತಾರ್ರಿ.
ರಾಮು ಗುಂಡು ಕ್ಲೀನ್ ಮಾಡೋದು ಎಲ್ಲ ಮುಗೀತು ನೋಡ್ರಿ. ಆಕಳ ಸೆಡ್ ನಮ್ಮ ಮನೆಯವರು ಎಣ್ಣೆ ಹೊಡ್ಯಕ್ಕೆ ಹೋದ್ರಿ. ಗೊಂಜಾಳದಾಗ ಕಸ ಭಾಳ ಆಗೈತಿ, ಅಲ್ಲೇ ಎಣ್ಣೆ ಹೊಡ್ಯಕ್ಕೆ ಹೋದ್ರಿ. ಇದ್ರ ಕರು ಡೆತ್ ಆತ್ರಿ. ಅದು ಭಾಳ ಬೇಜಾರು ಅನ್ಸಕತ್ತಿ. ಚೆನ್ನಾಗೇ ಇತ್ತು ರೀ, ಅದು ಹಾಲೂ ಕುಡ್ದಿತ್ತು, ಎಲ್ಲ ಚೆನ್ನಾಗೇ ಇತ್ತು. ಬೆಳಗ್ಗೆ ಎದ್ದು ನೋಡಿದ್ವಿ, ಹೋಗಿತ್ತು ರೀ ಅದು. ಇವತ್ತು ಹೊಣ್ಣುಗ್ಗಿರಿ ಅಮ್ಮ ಜೋಳ ಕುಟ್ಟಾಕತ್ತಾರ. ಅಂದ್ರೆ ಇದ್ರ ಜೋಳದ ಹುಗ್ಗಿ ಮಾಡ್ತಾರ್ರಿ. ಮೊದಲೆಲ್ಲ ಕುಟ್ಟು ಮುಂದೆ ಈ ಥರ ಹಾಡು ಹೇಳಿ ಕುಟ್ತಿದ್ದರಿ. ನಮ್ಮ ಸಂಪ್ರದಾಯ ಈ ಹಳ್ಳಿ ಕಡೆ ಇನ್ನೂ ಐತ್ರಿ. ಬೀಸು ಮುಂದೆ ಕುಟ್ಟು ಮುಂದೆ ಹಾಡು ಹೇಳೋದು. ನಮಗೆ ಈಗಿನ ಜನ್ರೇಷನ್ ಅವ್ರಿಗೆ ಬರೋದಿಲ್ರಿ. ಮೊದಲಿನವ್ರಿಗೆಲ್ಲ ಹಾಡು ಬರ್ತಾವ್ರಿ, ಅವು ಹಾಡ್ತಾರ. ಭಾಳ ದಿನ ಬಂದು ಇರಬೇಕ, ಗಿಡ್ಡರು ನಡೆದರ ಗಿಳಿ ಹಿಂಡು ನಡೆದಂಗ, ಉದ್ದನ ಬಾಲಿ ನನ್ನ ಸೊಸಿ, ಉದ್ದನ ಬಾಲಿ ನನ್ನ ಸೊಸಿ ನಡೆದರ ರುದ್ರನ ತೇರ ಎಳದಂಗ, ರುದ್ರನ ತೇರ ಎಳದಂಗ. ಕಾಯಿ ಹಳ್ಳದ ದಂಡ್ಯಾಗ ಹಸಿರು ಮೆಣಸಿನಕಾಯಿ, ದನಿಷಾಡ ತಾವ ಗಿಳಿ ಹಿಂಡು, ದನಿಷಾಡ ತಾವ ಗಿಳಿ ಹಿಂಡು ಅಣ್ಣನ, ದನಿಷಾಡ ತಾಳ ಅತಿಗಮ್ಮ, ದನಿಷಾಡ ತಾಳ ಅತಿಗಮ್ಮ ನನ್ನ ತಂಗಿ. ಇವನ್ನ ಜೋಳ ಕುಟ್ಟಿಂದ ಈ ಥರ ಆಗ್ತಾವ್ರಿ. ಇವನ್ನೆಲ್ಲ ಮರದಾಗ ಹಾಕಿ ಸ್ವಚ್ಛಾಗಿ ಕೇರ್ಕೋಬೇಕ್ರಿ. ಕೈಲೇ ತಿಕ್ಕಿ ಕೇರಾಕತ್ತಾರಮ್ಮ. ಒಮ್ಮೆ ಕೇರ್ ತೆಗ್ದಿಂದ ಮತ್ತು ಹೊಳ್ಳೆ ಮತ್ತೆ ಕುಟ್ತಾರ್ರಿ ಅವ್ನು. ಎರಡನೇ ಸತಿ ಕುಟ್ಟಿ ತೆಗೆದು ಮತ್ತೆ ಸ್ವಚ್ಛ ಮಾಡ್ಕೋಬೇಕ್ರಿ. ಸ್ವಚ್ಛ ಮಾಡಿಕೊಂಡು ಒಂದು ಸ್ವಲ್ಪ ಒಡಕೊಡಕ್ಕೆ ಮಾಡಿ ಕುದಿಸ್ತಾರೆ ಒಬ್ಬೊಬ್ರು. ಇಲ್ಲಿಕಂದ್ರೆ ಇಡೀ ಜೋಳನ ಕುದಿಸ್ತಾರೆ. ಇದ್ರ ಹುಗ್ಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ಜೋಳದ ಕಿಚಡಿ ಅಂತಾರೆ ಜಾಸ್ತಿ. ನಮ್ಮ ಕಡೆ ಅಂತೂ ಕಿಚಡಿನೇ ಅಂತಾರೆ ರೀ ಜೋಳದ್ದು. ಹೊಣ್ಣುಗ್ಗಿ ದಿವಸ ಆಕಳಿಗೆ ಎತ್ತಿಗೆ ಪೂಜೆ ಮಾಡಿ ಇವತ್ತು ಇದೆ ರೀ ಅದಕ್ಕೆ. ಆಮೇಲೆ ಮನ್ಯಾಗ ಎಲ್ಲರೂ ಉಣ್ತಾರೆ ರೀ ಇದನ್ನು. ಒಂದು ಹೆಲ್ದಿ ಫುಡ್ ಅನ್ಬೋದು ರೀ ಇದು. ನಮ್ಮ ಕಡೆ ಅಂತೂ ಈ ಥರ ಸಂಪ್ರದಾಯ ಐತ್ರಿ. ಬೇರೆ ಯಾರು ನನ್ನ ವಿಡಿಯೋ ನೋಡುವವ್ರಿ ನಮ್ಮ ಸಬ್ಸ್ಕ್ರೈಬರ್, ನಿಮ್ಮ ಕಡೆ ಯಾವ ಥರ ಸಂಪ್ರದಾಯ ಐತಿ, ನೀವು ಹೆಂಗೆ ಹೊಣ್ಣುಗ್ಗಿ ಆಚರಿಸ್ತೀರಿ, ತಪ್ಪದೆ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಇದು ಎರಡನೇ ಸತಿ ಕುಟ್ಟಾಕತ್ತಾರ್ರಿ. ಒಂದು ಸತಿ ಕುಟ್ಟಿ ಕೇರ್ಕೊಂಡತ್ರಿ ಇವನ್ನ. ಈಗ ಎರಡನೇ ಸತಿ ರೀ. ಅಂದ್ರೆ ಪೂರ್ತಿ ಸ್ವಚ್ಛ ಅಕ್ಕವ್ರಿ ಇವು. ಈಗ ಪಾಲಿಶ್ ಗೋಧಿ ಬರಂಗಿಲ್ರಿ ಹುಗ್ಗಿ ಮಾಡಾಕ, ಹಂಗೆ ಆಗ್ತಾವ್ರಿ ಇವು ಜೋಳ. ಗಿಡ್ಡರು ನಡೆದರ ಗಿಳಿ ಹಿಂಡು ನಡೆದಂಗ, ಉದ್ದನ ನನ್ನ ಬಾಲಿ, ಉದ್ದನ ನನ್ನ ಮಾಲಿ, ರಾಧವ್ವ ನಡೆದರ ರುದ್ರನ ತೇರ ಎಳದಂಗ. ನಾನು ದೇವ್ರ ಪೂಜೆನೂ ಮಾಡೀನಿ ರೀ. ಎಲ್ಲ ಕೆಲಸ ಮುಗ್ದಿತ್ತು ಆಲ್ಮೋಸ್ಟ್ ಅಲ್ಲ. ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದೆ. ಸುಜ್ಜು ಸಮ್ಮು ಇಬ್ಬರು ಸ್ಕೂಲ್ಗೆ ಹೋದ್ರೆ ಅಡುಗೆ ಕೆಲಸನೂ ಎಲ್ಲ ಮುಗಿಸ್ಕೊಂಡೇನಿ ರೀ. ಅಮ್ಮ ತಿರುಪತಿಯಾಗಿಂದ ಪ್ರಸಾದ ಒಂದಿಷ್ಟು ಸಾಮಾನುಗಳನ್ನು ತಂದಿದ್ದರು ರೀ. ಅವನ್ನಿಟ್ಟು ಪೂಜೆ ಮಾಡ್ತೇವ್ರಿ ಇವತ್ತು. ಅಂದ್ರೆ ಎಲ್ಲರಿಗೂ ಕರೆದು ಪ್ರಸಾದವನ್ನು ಕೊಡ್ತೇವ್ರಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡಿ ರೀ. ಕೆಲಸ ಎಲ್ಲ ಮುಗೀತಿ ಆಲ್ಮೋಸ್ಟ್ ಅಲ್ಲೇ. ಅಂದ್ರೆ ಜೋಳದ ಕಿಚಡಿ ಮಾಡಾಕಿಟ್ಟೇನಿ ರೀ. ಒಂದೊಂದು ಸೈಡ್ ಒಂದೊಂದು ಥರ ಅಂತಾರೆ ರೀ.
ಜೋಳದ ಹುಗ್ಗಿ ಅಂತಾರೆ, ಕಿಚಡಿ ಅಂತಾರೆ. ಹೊಣ್ಣುಗ್ಗಿ ದಿವಸ ಎಲ್ಲ ರೈತರ ಮನ್ಯಾಗೂ ಮಾಡೇ ಮಾಡ್ತಾರೆ ರೀ ಇದನ್ನು. ಅಂದ್ರೆ ಆಕಳನ ಅಥವಾ ಎತ್ತು ಬಸವಣ್ಣನ ಪೂಜೆ ಮಾಡೋದು ಭಾಳ ರೀ. ಆಕಳ ಅಥವಾ ಬಸವಣ್ಣ ಪೂಜೆ ಮಾಡಿ ಅದಕ್ಕೆ ಎಡಿನ ಇದನ್ನು ಜೋಳದ ಕಿಚಡಿನ ಕೊಡ್ತಾರೆ ರೀ. ಅದನ್ನು 2 ಸತಿ ಕುಟ್ಟಿ ಸ್ವಚ್ಛಗೆ ಕೇರಿ ಕ್ಲೀನ್ ಮಾಡಿ ನೀರು ಕಾಯಕ್ಕಿಟ್ಟು ಹಾಕಿ ಭಾಳ ಹೊತ್ತನ ಕುದಿಸ್ಬೇಕು ರೀ. ನಾನು ಬೇಗನೆ ಇಟ್ಟೇನಿ ರೀ, 2 ಗಂಟೆಕನ ಕುದಿಯಕ್ಕೆ ಇಟ್ಟೇನಿ. ಆಲ್ಮೋಸ್ಟ್ ಅಲ್ಲಿ ಕುದ್ದತ್ರಿ. ಅದು ಒಲಿ ಮ್ಯಾಗ ಇಡ್ಬೇಕು ಅಂದ್ಕೊಂಡು ಲೇಟ್ ಆಗ್ತದೆ ಅಂತೇಳಿ 10 ಲೀಟ್ರ್ ದೊಡ್ಡ ಕುಕ್ಕರ್ ಐತಿ, ಅದ್ರೊಳಗೆ ಕುದಿಯಕ್ಕೆ ಇಟ್ಟೇನಿ ರೀ. ನಮ್ಮದು ಗಿರ್ ಒಂದು ಹೋರಿ ಐತಿ. ಮೊದಲೇ ಎತ್ತು ಕಾಯಂ ಇದ್ದು ರೀ. ಇವಾಗ ಒಂದು ವರ್ಷದ ಹಿಂದೆ ಎತ್ತು ಕೊಟ್ಟಿವಿ ರೀ ನಮ್ಮ. ನಾನು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ದೊಡ್ಡನೇ ಇದ್ದು ಎತ್ತು. ನಮ್ಮ ಮನೆಯಾರ ಈಗ ಸಣ್ಣ ಟ್ಯಾಕ್ಟರ್ ಮಾಡಿಂದ ಬೇಡ ಬೇಡ ಎತ್ತು ಅಂತ ಕೊಟ್ರಿ ರೀ. ಟ್ಯಾಕ್ಟರ್ಲೇ ಎಡಿ ಹೊಡಿತೇವೆ ರೀ ನಾವು ಇವಾಗ. ಬರ್ರಿ ನಮ್ದು ಜೋಳದ ಹುಗ್ಗಿ ಯಾವ ಥರ ಆಗೈತೆ ಅಂತ ತೋರಿಸ್ತೀನಿ ನಾನು. ಈ ಥರ ಕುದ್ದತ್ರಿ, ಫುಲ್ಲು ಕುದ್ದಾಬಿಟ್ಟತ್ರಿ. ಇದೆ ಜೋಳ ಎಲ್ಲ ಇದಾಗೈತಿ. 2 ಸಲ ಕುಟ್ಟಿ ಸ್ವಚ್ಛಾಗಿ ಇದನ್ನು ಮಾಡಿದ್ವಿ ಅಂದ್ರೆ ಬೇಗ ಕುದಿತೈತ್ರಿ. ಕಾಳು ಕಾಣಿಸ್ತಿರ್ಬೋದು ನೋಡಿ ನಿಮ್ಗೆ. ಕಾಳು ಇದು ಕಡಲೆಬೇಳೆ ಪಾಯಸ ರೀ. ಕೊಬ್ಬರಿನೂ ತುರಿದು ಹಾಕೈತಿ ಇದಕ್ಕೆ. ಆಮೇಲೆ ಏಲಕ್ಕಿ ಪುಡಿನೂ ಹಾಕೈತ್ರಿ. ಇದು ಚಪಾತಿ ಜೊತೆ ಹಚ್ಕೊಂಡು ತಿನ್ನೋಕ್ಕೂ ಚಲೋ ಆಗ್ತೈತೆ ರೀ. ಹಂಗೆ ಸ್ವೀಟ್ ತಿನ್ನೋಕ್ಕೂ ಚಲೋ ಆಗ್ತೈತಿ. ಇದಕ್ಕೆ ಇದು ರೆಡಿ ಆಗೈತಿ. ಮಾಡಿ ಹೋಗು. ಅದು ತುಳಸಿದಾಗ ಆಯ್ತೇನು ನೋಡಿ. ತುಳಸಿದಾಗ ಏರ್ಸ ಹೆಂಗೆ ಕಪ್ಪು ಏರ್ಸಿ ಈಗ ಇವನು ಒಂದಿಟ್ಟೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತಿ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಕುಂಕುಮಾಂಕಿತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶುಕ್ರವಾರದ ಪೂಜೆಯ ವೇಳೆಗೆ ಚೊಕ್ಕ ಪುರಂದರ ವಿಠಲನ ರಾಣಿ, ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ. ಸಿರಿಯು ಸಂಪತ್ತು 2 ಸ್ಥಿರವಾಗಿ ಇರುವಂತ ವರವ ಕೋಡ ತಾಯಿ, ವರವ ಕೋಡ. ಅರಿಶಿಣ ಕುಂಕುಮ ಅರಳು ಮಲ್ಲಿಗೆ ದಂಡಿ ಸ್ಥಿರವಾಗಿ ಮುಡಿವಂತ ವರವ ಕೋಡ, ವರವ ಕೋಡ ತಾಯಿ, ವರವ ಕೋಡ. ಸಿರಿಯು ಸಂಪತ್ತು 2 ಸ್ಥಿರವಾಗಿ ಇರುವಂತ ವರವ ಕೋಡ ತಾಯಿ, ವರವ ಕೋಡ. ಹೆಣ್ಣು ಮಕ್ಕಳ ಪಡೆದು ಹೊನ್ನ ಸೆರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೋಡ, ಕನ್ಯಾದಾನ ಮಾಡುವಂತ ವರವ ಕೋಡ, ವರವ ಕೋಡ ತಾಯಿ, ವರವ ಕೋಡ. ಸಿರಿಯು ಸಂಪತ್ತು 2 ಸ್ಥಿರವಾಗಿ ಇರುವಂತ ವರವ ಕೋಡ ತಾಯಿ, ವರವ ಕೋಡ. ಅರಿಶಿನ ಕುಂಕುಮ ಅರಳು ಮಲ್ಲಿಗೆ ದಂಡಿ ಸ್ಥಿರವಾಗಿ ಮುರುವಂತ ವರವ ಕೋಡ ತಾಯಿ, ವರವ ಕೋಡ. ಗಂಡು ಮಕ್ಕಳ ಪಡೆದು, ಗಂಡು ಮಕ್ಕಳ ಪಡೆದು ಸಂತಾನ ಉದ್ಧರಿಸುವ ವರವ ಕೋಡ ತಾಯಿ, ವರವ ಕೋಡ. ಸಿರಿಯು ಗೋದಾನ, ಭೂದಾನ, ಅನ್ನದಾನ, ವಸ್ತ್ರದಾನ, ಕನ್ಯದಾನ
ಪಡುವಂತ ವರವ ಕೋಡ ತಾಯಿ ವರವ ಕೋಡ ಶಿರಿಯು ಸಂತ ವರವ ಕೋಡ ತಾಯಿ ವರವ ಕೋಡ ಮಾಳಗಿ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ ಮಾಳಗಿ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಪಡುವಂತ ವರವ ಕೋಡ ತಾಯಿ ವರವ ಕೋಡ ಸಿರಿಯು ಸಂಪತ್ತು ಎರಡು ಸ್ಥಿರವಾಗಿ ಇರುವಂತ ವರವ ಕೋಡ ತಾಯಿ ಸತ್ಯನಾರಾಯಣಗೆ ಶಂಕು ಚಕ್ರದ ಪದ್ಮವದ ಋಷಿದ ಶಂಕು ಚಕ್ರದ ಪದ್ಮವದ ಋಷಿದ ಸುಂದರ ಮೂರ್ತಿಗೆ ಯತುವೆ ನಾರುತಿ ಭಕ್ತಿ ಬಸವಣ್ಣನ ಕಾಲಿಗೆ ಬಂಗಾರ ಉಂಗುರ ಮುಟ್ಟಿಸ್ತಾರೆ ರೀ ಹೊನ್ನುಗ್ಗೆ ಅಂದ್ರೆ ಬಂಗಾರನ ಎಲೆ ಅಡಿಕೆ ಒಳಗಿಟ್ಟು ಬಸವಣ್ಣನ ದಾಟಿಸಿ ಮತ್ತು ಒಳ್ಳೆ ಒಳಗೆ ಕರ್ಕೊತಾರೆ ರೀ. ಅಂದ್ರೆ ಹೊಣ್ಣುಗ್ಗೆ ಅಂದ್ರೆ ಇದೆ ರೀ, ಹೊಣ್ಣು ಅಂದ್ರೆ ಬಂಗಾರನ ಅಲ್ರಿ. ಈ ಥರ ಸಂಪ್ರದಾಯ ನಮ್ಮ ಮನ್ಯಾಗ ಭಾಳ ದಿವ್ಸದಿಂದ ಐತ್ರಿ. ಇನ್ನು ಮಂಗಳಾರತಿ ಮಾಡಿ ಕಾಯಿ ಹೊಡಿಬೇಕ್ರಿ. ಮಳೆ ಬರತೈತೆ ನೋಡ್ರಿ, ಅಂತ ಏನು ಜೋರಿಲ್ಲ, ಒಂದು ಮಟ್ಟಿಗೆ ಆಗತೈತೆ ಮಳೆ. ಇನ್ನೂ ಜೋರಾಗಿ ಆಗ್ಬೇಕ್ರಿ ನಮಗೆ ಮಳೆ, ಅಷ್ಟೊಂದೇನು ಸಾಕಾಗಿಲ್ಲ. ಆದರೆ ಈಗ ಎಡೆ ಹೊಡಿ ಮಟ್ಟ ನಡಿತೈತ್ರಿ. ಎಡೆ ಹೊಡಿದ ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಆದರೂ ನಡಿತೈತಿ. ನಾನು ಎಲ್ಲ ಪೂಜೆಗೆ ಮುಗೀತ್ರಿ. ಮುಗಿದಿಂದ ಎಲ್ಲರಿಗೆ ಪ್ರಸಾದ ಕೊಟ್ವಿ. ಇವಾಗ ಬಂದು ಚಪಾತಿ ಹಿಟ್ಟು ನಾದಿಟ್ಟು ರೆಡಿ ಮಾಡಿದ್ನಿ ರೀ. ಚಪಾತಿ ಮಾಡ್ಕೊಳಕತ್ತೇನಿ. ಆಮೇಲೆ ಜೋಳದ ಕಿಚಡಿನೂ ಮಾಡಿದ್ವಲ್ರಿ, ಅದು ಐತಿ. ಅನ್ನನೂ ಮಾಡೇನಿ. ಇವಾಗೆಲ್ಲ ಮುಗಿಸಿ ಊಟ ಮಾಡ್ಬೇಕ್ರಿ. ಉಳ್ದವರೆಲ್ಲ ಊಟ ಮಾಡಾಕತ್ತಾರ್ರಿ. ಸಮ್ಮು ಸುಜ್ಜು ಎಲ್ಲರೂ ಚಪಾತಿ ಮಾಡಿ ಕೊಟ್ಟೆ ಊಟ ಮಾಡಾಕತ್ತಾರ. ನಾನು ಚಪಾತಿ ಮಾಡಿ ಮುಗಿದ್ಮ್ಯಾಗ ಊಟ ಮಾಡ್ತೇನೆ ರೀ. ನಮ್ಮ ವಿಡಿಯೋ ಹೆಂಗೆ ಅನಿಸ್ತೆ ಅಂತ ತಪ್ಪದೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ತಿರುಪತಿಗೆ ಹೋಗಿ ಬಂದಿದ್ದು, ಪೂಜೆ ಮಾಡಿದ್ದು, ಆಮೇಲೆ ಹೊಣ್ಣುಗ್ಗಿ ವಿಡಿಯೋ ಮಾಡಿದ್ದು ಯಾವ ಥರ ಅನಿಸ್ತಿ ಅಂಥೇಳಿ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವು ಯಾವ ಥರ ಮಾಡ್ತೀರಿ, ನಿಮ್ಮ ಸಂಪ್ರದಾಯಗಳು ಹೆಂಗದವು ನನಗೆ ತಪ್ಪದೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ಬಾಯ್ ರೀ. ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ರೀ.